ಮನೆಯಲ್ಲೂ ಮತ್ತಷ್ಟು ಜೋರಾದ ಕುರ್ಚಿ ಕದನ. ಡಿಕೆಶಿ ಮುಂದಿನ ಸಿಎಂ ಎಂದು ಬಾಲಕೃಷ್ಣ ಹೇಳಿಕೆಯಿಂದ ಸಂಚಲನ. ಇಷ್ಟೊಂದು ಪಾಪರ್ ಸರ್ಕಾರ ಎಲ್ಲೂ ನೋಡಿಲ್ಲ ಎಂದು ಆಕ್ರೋಶ ಲೇವಡಿ. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ದೆಹಲಿಯಲ್ಲಿ ಬಿಜೆಪಿ ಭಿನ್ನಮತೀಯರ ಗುಂಪು ಬೀಡು ಬಿಟ್ಟಿದೆ. ಮತ್ತೊಬ್ಬ ಬಂಡಾಯ ನಾಯಕ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಕೂಡ ದೆಹಲಿಗೆ ತೆರಳಿದ್ದಾರೆ. ದೆಹಲಿಗೆ ತೆರಳುವ ಮುನ್ನ ಪ್ರತಿಕ್ರಿಯಿಸಿದ ಅವರು, ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡಲ್ಲ. ಯತ್ನಾಳ್ ನಮ್ಮ ಲೀಡರ್, ಅವರು ಏನು ಹೇಳ್ತಾರೋ ಅದನ್ನೇ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಯಾರು ನಾನು ಅವ್ರ ಗುಂಪು ಅಷ್ಟೇ, ಅವ್ರು ಹೇಳಿದ್ ನಾನು ಸಮರ್ಥನೆ ಮಾಡ್ಕೊಂಡೇಬೇಕು. ಆ ಗುಂಪಿನಾಗಿದ್ದಾಗ ಯತ್ನಾಳ್ ಹೇಳ್ತಾರದೆ ಯತ್ನಾಳ್ ಅವರ ನಾಯಕರು ನಿಮ್ಮ ಗುಂಪಿಗೆ ಸದ್ಯ ನನಗೆ ಯತ್ನಾಳ ನಾಯಕರು. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಬೇಕು, ಮುಂದೆ ಯಾರಾದ್ರೂ ಆಗ್ಲಿ ನಮ್ಮ ಬೆಂಬಲ ಇದೆ ಅಂತ ಶಾಸಕ ಬಿಪಿ ಹರೀಶ್ ಹೇಳಿದ್ದಾರೆ. ವಿಜಯೇಂದ್ರ ಕೆಳಗಿಳಿಯಬೇಕೆನ್ನೋದು ನಮ್ಮ ಬೇಡಿಕೆ. ಹೈಕಮಾಂಡ್ ವಿಜಯೇಂದ್ರರನ್ನ ಮುಂದುವರಿಸಿದ್ರೆ ನಾವು ಒಪ್ಪಲ್ಲ. ನಮ್ಮ ಹೋರಾಟ ಅಂತಿಮ ಹಂತಕ್ಕೆ ಬಂದಿದೆ. ನಾವೆಲ್ಲರೂ ದೆಹಲಿಯಲ್ಲಿ ಸೇರಿ ಸಭೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು. ನಮ್ಮ ಗುರಿ ಒಂದೇ, ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ಪಕ್ಷವನ್ನ ಉಳಿಸಿ. ವಿಜಯೇಂದ್ರ ಪರವಾಗಿ 75 ಜನ ಮಾಜಿ ಸಚಿವರು ಮತ್ತು ಶಾಸಕರು ಫೋರಂ ಮಾಡಿಕೊಂಡಿದ್ದೇವೆ. ಇದೇ ವಿಚಾರವಾಗಿ ಇಂದು ಕಟ್ಟಾ ಸುಬ್ರಹ್ಮಣ್ಯ ಮನೆಯಲ್ಲಿ ಸಭೆ ಕರೆಯಲಾಗಿದೆ ಅಂತ ಎಂಪಿ ರೇಣುಕಾಚಾರ್ಯ ತಿಳಿಸಿದ್ದಾರೆ. ವಿಜಯೇಂದ್ರ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗುವುದಿಲ್ಲ. ಅವರು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ, ಅವರೇ ಮುಂದುವರಿಯುತ್ತಾರೆ. ನಾವೆಲ್ಲ ಚರ್ಚಿಸಿ ನಿರ್ಧಾರ ಮಾಡಿಕೊಂಡು ದೆಹಲಿಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ 75 ಜನ ಮಾಜಿ ಶಾಸಕರ ಒಂದು ಭಾರತೀಯ ಜನತಾ ಪಾರ್ಟಿ ಗುಂಪು ಅಂತಲ್ಲ, ಭಾರತೀಯ ಜನತಾ ಪಾರ್ಟಿ ಪಕ್ಷದ ಚಿಹ್ನೆ ನಾವೆಲ್ಲ ಗೆದ್ದು ಯಾವುದೋ ಕಾರಣಕ್ಕೆ ಸೋತಿರ್ಬೋದು. 16 ಬಾರಿ ಸೇರಿದ್ವಿ ನಾವು. ಅದರಲ್ಲಿ ನಾವು ಒಂದು ಕೋರ್ ಟೀಮ್ ಅಂತ ಮಾಡ್ಕೊಂಡಿದ್ವಿ. ನಾಳೆ ನಮ್ಮ ಮುಂದಿನ ನಡೆ ಅಧ್ಯಕ್ಷರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು. ಬಿಜೆಪಿಯಲ್ಲಿ ಬಣಜಗಳ ತಾರಕಕ್ಕೇರಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕುರ್ಚಿ ಕದನ ನಿಲ್ಲುವಂತೆ ಕಾಣ್ತಿಲ್ಲ. ಡಿಕೆಶಿ ಮುಂದಿನ ಸಿಎಂ ಎಂಬ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ. ಬಾಲಕೃಷ್ಣ ಮಾತಿಗೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ಎಲ್ಲರೂ ಎಐಸಿಸಿ ಅಧ್ಯಕ್ಷರ ಮಾತು ಅನುಸರಿಸಿ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಈಗ ಅಧ್ಯಕ್ಷರು ಹೇಳಿದ ಮೇಲೆ ಎಲ್ಲರೂ ಅದನ್ನು ಫಾಲೋ ಮಾಡಬೇಕು. ಎಐಸಿಸಿ ಅಧ್ಯಕ್ಷರು ಇದ್ಮೇಲೆ ಅದು ಮುಂದೆ ಬಿಟ್ಟಿರ್ತಕ್ಕಂಥದ್ದು ನಾಯಕರು ಅವರೇ ತೀರ್ಮಾನಗಳು ತೆಗೆದುಕೊಳ್ಬೇಕು. ಶಿಸ್ತು ಅಂತಕ್ಕಂಥದ್ದು ಅದು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ಹರಿಪ್ರಸಾದ್ ಅಂತ ಬರೋಲ್ಲ. ಅಶಿಸ್ತೆ. ದಲಿತ ಸಚಿವರು ದೆಹಲಿಗೆ ಹೋಗುವ ವಿಚಾರ ನನಗೆ ಗೊತ್ತಿಲ್ಲ. ನಾನು ದೆಹಲಿಗೆ ಹೋಗ್ತೇನೆ ಅಂತ ಹೇಳಿಯೇ ಇಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅವರು ದೆಹಲಿಗೆ ಹೋಗುವುದಾದರೆ ಹೋಗಬಹುದು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತು ನನಗೆ ಗೊತ್ತಿಲ್ಲ. ಪಕ್ಷಕ್ಕೆ ಧಕ್ಕೆಯಾಗುವ ಹೇಳಿಕೆ ನೀಡದಂತೆ ವರಿಷ್ಠರು ಸೂಚಿಸಿದ್ದಾರೆ ಎಂದಿದ್ದಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾರು ಹೊಂಟಿದ್ದಾರೆ? ಯಾರು ಹೇಳ್ರಿ? ನಾವೇನು ಹೊಂಟಿಲ್ಲ. ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವೆಲ್ಲ ಹೊಂಟಿಲ್ಲ. ಹೋಗೋದಾದ್ರೆ ನಿಮ್ಗೆ ಹೇಳ್ತೀವಿ, ಅಡ್ವಾನ್ಸ್ ಆಗಿ ಹೇಳ್ತೀನಿ. ಇಲ್ಲ ಯಾರು ಹೊಂಟಿಲ್ಲ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವ್ರು ಹೋಗ್ಬೋದು. ಅವ್ರು ಏನು ಹೋಗ್ತಾರೆ ಗೊತ್ತಿಲ್ಲ. ಬಾಲಕೃಷ್ಣ ಹೇಳಿಕೆ ಚರ್ಚೆ ಹುಟ್ಟುಹಾಕಿದ್ರೆ ಅಹಿಂದ ನಾಯಕರು ಮತ್ತು ದಲಿತ ಸಚಿವರು ದೆಹಲಿಗೆ ತೆರಳಲು ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಮುಂದಿನ ಸಿಎಂ ಚರ್ಚೆಗೆ ಪೂರ್ಣ ವಿರಾಮ ಇಡಬೇಕು ಅನ್ನೋ ಬೇಡಿಕೆ ಇಡಲು ಸಜ್ಜಾಗಿದ್ದಾರೆ ಎಂಬ ಮಾತು ಕೇಳಿಬರ್ತಿದೆ. ಆದರೆ ಇಂಥದ್ದೊಂದು ಬೆಳವಣಿಗೆ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ತಳ್ಳಿ ಹಾಕಿದ್ದಾರೆ. ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ. ನಾನು ಡೆಲ್ಲಿಗೆ ಯಾವ ಡೆಲಿಗೇಷನ್ನು ನಾವು ತಗೊಂಡೋಗ್ತಿಲ್ಲ, ಅಥವಾ ಯಾವ ಅಂತ ರಾಜಕೀಯ ಬೆಳವಣಿಗೆಗಳು ಯಾವುದೂ ಕೂಡ ಇಲ್ಲ. ಡಿಕೆಶಿ ಮುಂದಿನ ಸಿಎಂ ಆಗಬೇಕೆಂದು ಶಾಸಕ ಬಾಲಕೃಷ್ಣ ಹೇಳಿರೋದು ಪಾಸಿಟಿವ್ ಸ್ಟೇಟ್ಮೆಂಟ್ ಅಷ್ಟೇ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಬಾಲಕೃಷ್ಣ ಹೇಳಿಕೆ ಯಾವುದೇ ರಾಜಕೀಯ ಉದ್ದೇಶ ಇಟ್ಟುಕೊಂಡು ಹೇಳಿದ್ದಲ್ಲ. ಇದರ ಹಿಂದೆ ಬೇರೆ ಉದ್ದೇಶ ಇಲ್ಲ ಅಂತ ಡಿಕೆ ಸುರೇಶ್ ಸ್ಪಷ್ಟಪಡಿಸಿದ್ದಾರೆ. ಸ್ವಾಗತ ಮಾಡುವಾಗ ಅಥವಾ ಇನ್ನೇನಾದ್ರು ಕೆಲಸ ಮಾಡಿಸ್ಕೋಬೇಕು ಅಂತ ಅಂದಾಗ ಮೇಲತ್ಸೋದು ಸಹಜ ಅಂತ ಸ್ಟೇಟ್ಮೆಂಟ್. ಆದರೆ ಯಾವುದೇ ರಾಜಕೀಯದ ಒತ್ತಾಸೆಯನ್ನ ಇಟ್ಕೊಂಡು ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ನಿಶ್ಚಿತ ಎಂಬ ಆರ್ ಅಶೋಕ್ ಹೇಳಿಕೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟು ನೀಡಿದ್ದಾರೆ. ಮುಂದೆ ಏನಾಗುತ್ತೆ ಅಂತ
ಆರ್ ಅಶೋಕ್ ಅವರಿಗೆ ಗೊತ್ತಿಲ್ಲ ಅವರೇ ವಿರೋಧ ಪಕ್ಷದ ನಾಯಕರಾಗಿ ಇರ್ತಾರೋ ಇಲ್ವೋ, ಸುಮ್ಮನೆ ಯಾಕೆ ಭವಿಷ್ಯವಾಣಿ ನುಡಿಯುತ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಆರ್ ಅಶೋಕ್ ಅವರು ಅವ್ರದ್ದು ಕುರ್ಚಿ ನೋಡ್ಕೊಳ್ಳಿ ಸಾಕೀಗ. ಅವ್ರ ಮುಂದೆ ಏನಾಗುತ್ತೋ ಅವ್ರಿಗೆ ಗೊತ್ತಿಲ್ಲ. ಅವ್ರ ಪಕ್ಷದಲ್ಲಿ ಅವರೇ ಮುಂದೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ವಿರೋಧ ಪಕ್ಷ ನಾಯಕರಾಗಿ. ಸುಮ್ಮನೆ ಯಾಕಿದೆಲ್ಲ ಭವಿಷ್ಯವಾಣಿಗಳು ನುಡಿಬೇಕು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯದಲ್ಲಿ ನಿತ್ಯ ಸೂತಕದ ವಾತಾವರಣ ನಿರ್ಮಾಣವಾಗಿದೆ. ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆ ಹಾಸನದಲ್ಲಿ ಮಾತನಾಡಿದ ಅವರು, ನಮ್ಮ ರಾಜ್ಯದ ಬೊಕ್ಕಸ ಯಾವಾಗಲೂ ಖಾಲಿಯಾಗಿರಲಿಲ್ಲ. ಇಷ್ಟು ಪಾಪರ್ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿಯೇ ಇಲ್ಲ. ಕರ್ನಾಟಕವನ್ನ ದುಸ್ಥಿತಿಗೆ ತಂದ ಮನೆಹಾಳ ಸರ್ಕಾರ ಇದು ಅಂತ ಕಿಡಿಕಾರಿದ್ದಾರೆ. ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲೇ ಇಷ್ಟು ಪಾಪರ್ ಆಗಿರುವಂಥ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲ. ಎಲ್ಲ ದಾಖಲೆಗಳು ನಾನು ಹೇಳ್ತಾ ಇರೋದು, ದಾಖಲೆಗಳ ಪ್ರಕಾರ ಹೇಳ್ತಾ ಇದ್ದೀನಿ.